ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭ ಆಗಿದೆ. ರಾಮನ ಹಬ್ಬಕ್ಕೆ ಇರೋದು ಇನ್ನು ಒಂದು ದಿನ ಮಾತ್ರ ಬಾಕಿ. ಈ ಹಿನ್ನೆಲೆಯಲ್ಲಿ ಇವತ್ತು ದೇವಸ್ಥಾನದಲ್ಲಿ ಹಲವು ಪೂಜಾ ಕೈಂಕರ್ಯಗಳು ನಡೆಯಲಿದೆ. ನಾಳೆ ಪ್ರಧಾನಿ ಮೋದಿ ಅಯೋಧ್ಯೆಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಒಂದು ದಿನ ಮಾತ್ರ ಬಾಕಿ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಅಯೋಧ್ಯೆಗೆ ಪ್ರಯಾಣವನ್ನ ಬೆಳೆಸ್ತಾರೆ. ಪ್ರಧಾನಿ ನರೇಂದ್ರ ಮೋದಿಯಿಂದ ಗೋವಿನ ಪೂಜೆ, ಅನ್ನದಾನ ನಡೆಯುತ್ತೆ. ನಾಡಿದ್ದು ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬ್ರಹ್ಮ ಮಹೋತ್ಸವದಲ್ಲಿ ಪೂಜೆಯನ್ನ ನೆರವೇರಿಸಲಾಗುತ್ತೆ. ನಾಡಿದ್ದು ಬೆಳಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಯಲ್ಲಿರುವ ಸರಯೂ ನದಿಯಲ್ಲಿ ಪವಿತ್ರ ಸ್ನಾನವನ್ನ ಮಾಡಲಿದ್ದಾರೆ. ಬಳಿಕ ಸರಯೂ ನದಿ ನೀರು ತೆಗೆದುಕೊಂಡು ಗರ್ಭಗುಡಿಗೆ ಪ್ರವೇಶ ಮಾಡಲಿದ್ದಾರೆ. ಪ್ರಾಣ ಪ್ರತಿಷ್ಠಾಪನೆಯನ್ನ ನೆರವೇರಿಸಲಿದ್ದಾರೆ. ಈ ಒಂದು ಇಡೀ ಕಾರ್ಯಕ್ರಮದ ಯಜಮಾನಿಕೆಯನ್ನ ವಹಿಸಿಕೊಂಡಿರೋದು ಪ್ರಧಾನಿ ನರೇಂದ್ರ ಮೋದಿ. ಕೇವಲ 49 ಗಂಟೆ ಮಾತ್ರ ಬಾಕಿ ಇದೆ ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ. ಹಾಗಾದ್ರೆ ಯಾವ ರೀತಿಯಾಗಿ ಅಯೋಧ್ಯೆ ಸಿಂಗಾರಗೊಂಡಿದೆ, ಯಾವ ರೀತಿಯಾಗಿ ಅಯೋಧ್ಯೆ ಕಾಣಿಸ್ತಾ ಇದೆ, ಏನೆಲ್ಲ ವಿಧಿವಿಧಾನಗಳಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ್ ಪೃಥ್ವಿರಾಜ್ ಅಯೋಧ್ಯೆಯಿಂದನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಪೃಥ್ವಿ. ಈ ಒಂದು ಅಯೋಧ್ಯೆಯ ಸಂಭ್ರಮಕ್ಕೆ ಎಲ್ಲರೂ ಸಾಕ್ಷಿಯಾಗೋದಕ್ಕೆ ಕೇವಲ 49 ಗಂಟೆ ಮಾತ್ರ ಬಾಕಿ ಇರುವಂತಹ ಸಂದರ್ಭದಲ್ಲಿ ಇವತ್ತು ಏನೆಲ್ಲ ಪೂಜಾ ವಿಧಿವಿಧಾನಗಳು ನೆರವೇರುತ್ತೆ, ಏನೆಲ್ಲ ತಯಾರಿಯನ್ನ ನಡೆಸಲಾಗ್ತಾ ಇದೆ? ಗುಡ್ ಮಾರ್ನಿಂಗ್ ನವಿತಾ. ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿಕ್ಕೆ ಇನ್ನ 49 ಗಂಟೆಗಳು ಮಾತ್ರ ಬಾಕಿ ಉಳಿದಿರುವಂತದ್ದು. ಅಂದ್ರೆ 2 ದಿನ ಬಾಕಿ ಇರುವಂತ ಈ ಸಂದರ್ಭದಲ್ಲಿ ಸಾಕಷ್ಟು ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಭರದಿಂದ ಸಾಕ್ತಾ ಇದೆ. ರ್ಯಾಪಿಡ್ ವರ್ಕ್ ಅನ್ನ ಮಾಡ್ಲಾಗ್ತಾ ಇರುವಂತದ್ದು. ಇನ್ನ ಇವತ್ತಿನಿಂದ ಪ್ರಮುಖವಾಗಿ ನಾವು ಗಮನಿಸೋದಾದ್ರೆ ಮೇನ್ ಆಗಿ ವಿಐಪಿಗಳು ಬರುವಂತ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಭದ್ರತೆಯನ್ನ ಕೂಡ ಕೊಡಲಾಗಿದೆ. ಪ್ರಮುಖವಾಗಿ ಫಸ್ಟ್ ನಾವು ರಾಮಲಲ್ಲಾ ಮೂರ್ತಿ ಬಗ್ಗೆ ಮಾತಾಡಬೇಕಾಗುತ್ತೆ. ರಾಮಲಲ್ಲಾ ಮೂರ್ತಿ ನಿನ್ನೆ ಅನಾವರಣ ಆದ ಬಳಿಕ, ಅಂದ್ರೆ ಪೂರ್ಣವಾಗಿ ರಾಮಲಲ್ಲಾ ಮೂರ್ತಿ ಅನಾವರಣ ಆಗಿರುವಂತದ್ದು. ಈ ಒಂದು ಕಾರಣಕ್ಕೋಸ್ಕರ ದೊಡ್ಡ ಮಟ್ಟದಲ್ಲಿ ಸಂಭ್ರಮ ಇನ್ನಷ್ಟು ಜಾಸ್ತಿ ಆಗಿರುವಂತದ್ದು. ಮಂದಸ್ಮಿತವಾಗಿರುವಂತ ರಾಮನ ವಿಗ್ರಹವನ್ನ ಕಣ್ತುಂಬಿಕೊಂಡು ಜನರು ಸಾಕಷ್ಟು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಷ್ಟು ಚಂದ ಕೆತ್ತಿದ್ದಾರೆ ನಮ್ಮ ಕನ್ನಡಿಗ ಅರುಣ್ ಯೋಗಿರಾಜ್ ಅನ್ನುವಂಥದ್ರ ಬಗ್ಗೆ ಹೊಗಳಿಕೆಯ ಮಾತುಗಳು ಬರ್ತಾ ಇರುವಂತದನ್ನ ಗಮನಿಸ್ತಾ ಇದೀವಿ. ಅದರ ಜೊತೆಗೆ ಇವತ್ತು ಗರ್ಭಗುಡಿಯಲ್ಲಿ ಏನೇನೆಲ್ಲ ಮಾಡಲಾಗುತ್ತೆ ಅನ್ನುವಂತ ನೋಡೋದಾದ್ರೆ ಸರಯೂ ನದಿಯ ನೀರಿನಿಂದ, ಆ ಒಂದು ಪುಣ್ಯ ನೀರಿನಿಂದ ಗರ್ಭಗುಡಿಯನ್ನ ಸ್ವಚ್ಛಗೊಳಿಸಲಾಗುತ್ತೆ. ಹಾಗೆ ಬೇರೆ ಬೇರೆ ದೇಶದಲ್ಲಿ, ಅಂದ್ರೆ ನೇಪಾಳದ ದೇಶದಿಂದನೂ ಕೂಡ ಸುಮಾರು 16 ಪವಿತ್ರ ನದಿಗಳಿಂದ ತಂದಿರಲಾಗಿರುವಂತ ನೀರಾಗಿರ್ಬೋದು, ನಮ್ಮ ದೇಶದಲ್ಲಿರುವಂತ ಪವಿತ್ರ ನದಿಗಳ ನೀರಾಗಿರ್ಬೋದು, 81 ಕಲಶಗಳಲ್ಲಿ ಇಡಲಾಗಿರುವಂತ ನೀರಿನಿಂದ ಗರ್ಭಗುಡಿಯನ್ನ ಸ್ವಚ್ಛಗೊಳಿಸಲಾಗುತ್ತೆ. ಇವತ್ತು ಕೂಡ ನಾನಾ ರೀತಿಯಾದಂತ ಕೈಂಕರ್ಯಗಳನ್ನ ಮಾಡಲಾಗುತ್ತೆ, ಪೂಜೆ ವಿಧಿವಿಧಾನಗಳನ್ನ ನೆರವೇರಿಸಲಾಗುತ್ತೆ. ಅದರ ಜೊತೆಗೆ ಈಗ ಆಲ್ರೆಡಿ ನರೇಂದ್ರ ಮೋದಿ ಅವರು ಯಮ ನಿಯಮ ವ್ರತವನ್ನ ಮಾಡ್ತಾ ಇರುವಂತದ್ದು ಕೂಡ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಬರೀ ಎಳನೀರನ್ನ ಕುಟ್ಕೊಂಡು ಉಪವಾಸವನ್ನ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಸೊ ಅದೊಂದು ಕಠಿಣ ನಿಯಮವನ್ನ ಪಾಲನೆ ಮಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಆ ರೀತಿಯಾದಂತ ನಿಯಮಗಳನ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ನಿನ್ನೆ ಎಲ್ಲ ಬರ್ತಾ ಇದ್ದಂತ ಭಕ್ತಾದಿಗಳನ್ನ ಮಾತನಾಡಿಸುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಪ್ರಧಾನಮಂತ್ರಿಗಳೇ ಆ ರೀತಿಯಾದಂತ ಒಂದು ಕಠಿಣ ಒಂದು ನಿಲುವುಗಳನ್ನ ತೆಗೆದುಕೊಂಡು ನಿಯಮಗಳನ್ನ ಪಾಲನೆ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ನಾವು ಕೂಡ ಅದನ್ನ ಅನುಸರಿಸ್ತಾ ಇದ್ದೀವಿ ಅಂತ ಹೇಳೋದ್ರ ಮುಖಾಂತರ ಕೆಲವರಿಗೆ ಒಂದು ನಿಯಮಗಳು ಗೊತ್ತಿರೋದಿಲ್ವಲ್ಲ, ಸೊ ಆ ನರೇಂದ್ರ ಮೋದಿ ಅವರು ಅದನ್ನು ಹೇಳ್ತಿದ್ದ ಹಾಗೆ ಅದನ್ನ ಹುಡುಕ್ಬಿಟ್ಟು ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬಿಟ್ಟು ಅದನ್ನ ಫಾಲೋ ಮಾಡ್ತಾ ಇದೀವಿ ಅಂತೆಲ್ಲ ಹೇಳುವಂಥದ್ದನ್ನ ಗಮನಿಸ್ತಾ ಇದ್ರೆ ಎಷ್ಟು ಶ್ರದ್ಧೆ ಭಕ್ತಿ ಅನ್ನುವಂಥದ್ದು ಜನರಲ್ಲಿ ಇದೆ ಅನ್ನುವಂಥದ್ದನ್ನ ಗಮನಿಸಬಹುದು ರಾಮನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಒಂದ್ ಕಡೆ ಭದ್ರತೆಯ ವಿಚಾರವನ್ನ ಮಾತಾಡಲೇಬೇಕಾಗುತ್ತೆ. ದಿನದಿಂದ ದಿನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಪೊಲೀಸರನ್ನ ನಿಯೋಜನೆ ಮಾಡುವಂತ ಕೆಲಸವನ್ನ ಉತ್ತರ ಪ್ರದೇಶ ಸರ್ಕಾರ ಮಾಡ್ತಾನೆ ಇದೆ. ಬಿಕಾಸ್ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿರುವಂತ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶ ಸರ್ಕಾರ ಅಯೋಧ್ಯೆಗೆ ಎಂಟ್ರಿ ಆಗುವಂತ ಗಡಿಯಿಂದಲೇ ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರನ್ನ
ನಿಯೋಜನೆ ಮಾಡಲಾಗ್ತಾ ಇರುವಂಥದ್ದು. ಈವನ್ ನೀವು ಮೀಡಿಯಾ ಆಗಿದ್ದರೂ ಕೂಡ ಅಷ್ಟೇ, ಅಲ್ಲಿ ಏನೇ ಆಗಿದ್ರೂ ಕೂಡ ಅಷ್ಟೇ, ನಿಮಗೆ ಪಾಸ್ ಇಲ್ಲ ಅಂದ್ರೆ ಎಂಟ್ರಿನೇ ಇಲ್ಲ. ನಾವು ಆಕ್ಚುಲಿ ನಿನ್ನೆ ಹೋದಂಥ ಸಂದರ್ಭದಲ್ಲಿ ಒಂದು ಸ್ಟೋರಿ ಮಾಡಲಿಕ್ಕೆ ಹೊರಗಡೆ ಹೋಗಿದ್ವಿ. ಆ ಟೈಮ್ನಲ್ಲಿ ಪಾಸನ್ನ ಎಷ್ಟು ನೀಟಾಗಿ ಚೆಕ್ ಮಾಡ್ತಾರೆ ಅಂದರೆ, ಆ ಕಾರ್ ನಂಬರ್ನೆಲ್ಲ ಚೆಕ್ ಮಾಡಿಬಿಟ್ಟು ಈ ಗಾಡಿನ ಎಷ್ಟು ಜನಕ್ಕೆ ಪರ್ಮಿಷನ್ ಇರುವಂಥದ್ದು ಪ್ರತಿಯೊಂದನ್ನು ಚೆಕ್ ಮಾಡಿ ನಂತರನೇ ಇಲ್ಲಿ ಅಯೋಧ್ಯೆ ಒಳಗಡೆ ಬಿಡ್ಲಾಗ್ತಾ ಇರುವಂಥ ಕೆಲಸ. ಮತ್ತೊಂದು ಕಡೆ ಈಗ ಆಲ್ರೆಡಿ ಬ್ಯಾರಿಕೇಡ್ಗಳನ್ನ ಧರ್ಮಪಥದಿಂದ ರಾಮಪಥದವರೆಗೂ ಕೂಡ ಹಾಕಲಾಗಿದೆ. ಯಾರನ್ನು ಕೂಡ ಈಗ ಬಿಡುವಂತ ಕೆಲಸ ಮಾಡ್ತಾ ಇಲ್ಲ. ಬಿಕಾಸ್ ಕಂಪ್ಲೀಟ್ ಆಗಿ ನಿಷೇಧವನ್ನ ಏನಿರುವಂತದ್ದು ಪೊಲೀಸರು ಸಾರ್ವಜನಿಕರಿಗೆ ಬರುವಂತ ನಿಟ್ಟಿನಲ್ಲಿ. ಥ್ಯಾಂಕ್ ಯು ಪೃಥ್ವಿ, ಕ್ಷಣದ ಡೀಟೇಲ್ಸ್ಗೆ ಕ್ಷಣದ ಮಾಹಿತಿನ ನಿಮ್ಮಿಂದ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.